ನಮಸ್ಕಾರ ಸ್ನೇಹಿತರೆ, ಬೆಂಕಿ ಬಿರುಗಾಳಿ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಸರ್ಕಾರಿ ನೌಕರರ ಒಂದು ವಿಚಾರವಾಗಿ ಹಾಗೂ ಸರ್ಕಾರಿ ನೌಕರಿಯಲ್ಲಿ ನೇಮಕಾತಿಯಲ್ಲಿ ಮಾಡ್ತಿರ್ತಕ್ಕಂಥ ಒಂದು ಎಡವಟ್ಟಿನ ವಿಚಾರವಾಗಿ ಈ ಸಂದರ್ಭದಲ್ಲಿ ಬೆಂಕಿ ಬಿರುಗಾಳಿ ಚಾನಲ್ನ ಮೂಲಕ ನಿರುದ್ಯೋಗಿ ಪದವೀಧರರು ಹಾಗೂ ಶಿಕ್ಷಕ ತರಬೇತಿ ಹೊಂದಿದವರು ಹಾಗೂ ಉನ್ನತ ಹುದ್ದೆ ಅಂದರೆ ನೀಟಲ್ಲಿ ಎಕ್ಸಾಮನ್ನು ಕಟ್ಟಿದವರು ಇವತ್ತು ಯಾವ ರೀತಿ ಅವರ ಭಾವನೆಗಳು, ತೊಳಲಾಟಗಳು ಹಾಗೂ ಸಂಕಷ್ಟಗಳು ಹಾಗೂ ಅವರ ಒಂದು ದುಃಖ ದುಮ್ಮಾನಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಪ್ರಸ್ತುತ ಪಡಿಸ್ತಾ ಇದ್ದೇನೆ. ಸರ್ಕಾರಿ ನೌಕರಿ ಗಿಟ್ಟಿಸ್ಕೊಳ್ಬೇಕಾದ್ರೆ ಏನೋ ಒಂದು ಥರ ಹುಲಿಯ ಹಾಲಿನ ಗಿನ್ನ ಕುಡಿದಂತೆ ಅನ್ನುವಂಥ ಭಾವನೆಯೂ ಕೂಡ ಸಾರ್ವತ್ರಿಕವಾಗಿ ಸರ್ವರಲ್ಲಿಯೂ ಕೂಡ ಬರ್ತಾ ಇರೋದು ಇತ್ತಿತ್ತಲಾಗಿ ಸಮಾಜದ ಒಂದು ಕಳವಳಕಾರಿಯಾದ ಬೆಳವಣಿಗೆ ಅನ್ನುವಂಥ ಸಂಗತಿ ಅಭಿಪ್ರಾಯ ನನ್ನದು. ಹಾಗಿರುವಾಗ ಸರ್ಕಾರಿ ಇಲಾಖೆಗಳಲ್ಲಿ ಬಹುತೇಕ ಸರ್ಕಾರಿ ಇಲಾಖೆಗಳಲ್ಲಿ ಎಷ್ಟೋ ಸಾವಿರಾರು ಲಕ್ಷಾಂತರ ಸ್ಥಳಗಳು ಖಾಲಿ ಬಿದ್ದಿವೆ. ಅವುಗಳನ್ನು ತುಂಬಿಕೊಳ್ಬೇಕಾದ್ರೆ ಆ ಒಂದು ಹರಸಾಹಸವನ್ನು ಪಡ್ತಿರ್ತಕ್ಕಂಥ ಸರ್ಕಾರಗಳು ಕೂಡ ಈ ನಿಟ್ಟಿನಲ್ಲಿ ಏನೋ ಒಂದು ಎಡವಟ್ಟನ್ನು ಮಾಡಿ ಸರ್ಕಾರಿ ನೌಕರಿಗಳು ವಿದ್ಯಾವಂತರಿಗೆ ಹಾಗೂ ಆಯಾ ಇಲಾಖೆಗಳಲ್ಲಿ ನೌಕರಿ ಮಾಡಬೇಕನ್ನುವಂಥ ಒಂದು ಮನಸ್ಥಿತಿಯಲ್ಲಿ ಇರ್ತಕ್ಕಂಥವರಿಗೆ ಅವರ ಒಂದು ಬಾಳಿನ ಮೇಲೆ ಚಪ್ಪಡಿಯನ್ನೇ ಹಾಕ್ತಾ ಇದೆ ಅನ್ನುವಂಥ ಭಾವನೆಯೂ ಕೂಡ ಎಲ್ಲರಲ್ಲಿಯೂ ಕೂಡ ಮೂಡ್ತಾ ಇದೆ. ಯಾವುದೇ ಒಂದು ಇಲಾಖೆ ತಗೋರಿ ನೀವು, ಪೊಲೀಸ್ ಇಲಾಖೆ ಆಗಿರಲಿ, ಶಿಕ್ಷಕರ ಇಲಾಖೆ ಆಗಿರಲಿ, ಅಥವಾ ಯಾವುದೇ ಇಲಾಖೆ, ಸರ್ಕಾರದ ಯಾವುದೇ ಇಲಾಖೆಗಳಾಗಿರಲಿ, ಆ ಎಲ್ಲ ಇಲಾಖೆಗಳಲ್ಲಿ ನೇಮಕಾತಿಯನ್ನು ಮಾಡಿಕೊಳ್ಬೇಕಾದ್ರೆ ಎಷ್ಟೊಂದು ಒಂದು ಕ್ಲಿಷ್ಟಕರ ಪರಿಸ್ಥಿತಿಗಳು ನಿರ್ಮಾಣವಾಗ್ತಾ ಇವೆ ಅಂಥದ್ದನ್ನು ಎಲ್ಲರೂ ಕೂಡ ಅರ್ಥ ಮಾಡಿಕೊಂಡಿದ್ದಾರೆ. ಅದು KPSC ಒಂದು ವಿಚಾರವನ್ನು ತೆಗೆದುಕೊಳ್ಳಿ. ಯಾಕಂದರೆ ಆ KPSC ಅಧ್ಯಕ್ಷನಾದಂಥವನೇ ಯಾವುದೇ ಒಂದು ಇಲಾಖೆಯಲ್ಲಿ ಒಬ್ಬ ಪ್ಯೂನಾಗಿ ಇದ್ದಂತೆ ಅವನನ್ನೇ ತಂದು KPSC ಅಧ್ಯಕ್ಷ ಸ್ಥಾನದ ಮೇಲೆ ಕುಳ್ಳಿರಿಸಿದಾಗ ನೇಮಕಾತಿಯಲ್ಲಿ ಆಗ್ತಿರ್ತಕ್ಕಂಥ ಎಡವಟ್ಟುಗಳಿಗೆ ಇನ್ನೇನು ಹೇಳಬೇಕು ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ. ಹಾಗಿರುವಾಗ ಯಾವುದೇ ಪರೀಕ್ಷೆಗಳು ಇರಲಿ, ಆ ಒಂದು ಪರೀಕ್ಷೆಗಳನ್ನು ಸುಗಮವಾಗಿ ಮತ್ತು ಪಾರದರ್ಶಕವಾಗಿ ಮತ್ತು ನಂಬಿಕೆಗೆ ಅರ್ಹವಾಗುವ ರೀತಿಯಲ್ಲಿ ನಡೆಸಿ ಆಯಾ ಇಲಾಖೆಗಳಲ್ಲಿ ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ನೇಮಕಾತಿ ಮಾಡುವಂಥ ವ್ಯವಸ್ಥೆ ಸರ್ಕಾರದ ಒಂದು ಜವಾಬ್ದಾರಿಯಾಗಿರ್ತೈತಿ. ಆ ಒಂದು ಜವಾಬ್ದಾರಿಯಿಂದ ಸರ್ಕಾರಗಳು, ನಾನು ಒಂದೇ ಸರ್ಕಾರ ಅಂತ ಹೇಳ್ತಲ್ಲ, ಸರ್ಕಾರಗಳು ಎಲ್ಲವೂ ಕೂಡ ಈಗ ವಿಫಲವಾಗ್ತಾ ಇವೆ ಅನ್ನುವಂಥ ಭಾವನೆಯು ಕೂಡ ಸರ್ವ ಜನಾಂಗದಲ್ಲಿಯೂ ಕೂಡ ಒಂದು ಕಳವಳಕಾರಿಯನ್ನು ಆದಂಥ ಬೆಳವಣಿಗೆಗಳನ್ನು ಸೃಷ್ಟಿಸ್ತಾ ಇದೆ ಎನ್ನುವಂಥ ವಿಚಾರವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಪ್ರಸ್ತಾಪ ಪಡಿಸ್ತಾ ಇದ್ದೇನೆ. ನೀಟ್ ಪರೀಕ್ಷೆಗಳನ್ನೇ ತಗೋರಿ, KPSC ಹಗರಣಗಳನ್ನೇ ತಗೋರಿ, ಜೊತೆಗೆ ಪ್ರತಿನಿತ್ಯ ನೀವು ಕಾಲ್ಪಾರ್ ಮಾಡೋದು ತಪ್ಪಿಲ್ಲ. ಅಭ್ಯರ್ಥಿಗಳು ಅದಕ್ಕೆ ಸಾವಿರಾರು ರೂಪಾಯಿ ಫೀ ಕಟ್ಟಿ ಅದಕ್ಕೆ ನೇಮಕಾತಿಗಾಗಿ ಹಾಗೂ ಆ ಒಂದು ಇಲಾಖೆಯ ನೌಕರಿಯನ್ನು ಪಡೆದುಕೊಳ್ಳಲಿಕ್ಕಾಗಿ ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡ್ತಿರ್ತಕ್ಕಂಥ ಪರಿಸ್ಥಿತಿಯೂ ಕೂಡ ಇದು ನಿರಂತರವಾಗಿ ನಡೀತಾ ಇದೆ. ಹಾಗಿದ್ದಾಗ ಏನು ಮಾಡ್ತೀರಾ ನೀವು? ಸರ್ಕಾರವನ್ನು ನಡೆಸುವವರು ಯಾವ ರೀತಿ ನೀವು ಆ ಒಂದು ತೀರ್ಮಾನಗಳನ್ನು ತೆಗೆದುಕೊಂಡು ಆ ಒಂದು ನಿಟ್ಟಿನಲ್ಲಿ ನೀವು ಸಮರ್ಪಕವಾದ ಕಾರ್ಯವನ್ನು ನಿರ್ವಹಿಸ್ತಿಲ್ಲ ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಬೆಂಕಿ ಬಿರುಗಾಳಿ ಚಾನಲ್ನ ಮೂಲಕ ಸಾರ್ವಜನಿಕರ ವಿಚಾರವಾಗಿ ನಾನು ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಹಾಗಿರುವಾಗ ಈಗ ನೋಡಿ, ಶಿಕ್ಷಕರ ನೇಮಕಾತಿನೇ ತೆಗೆದುಕೊಳ್ಳಿ. ಶಿಕ್ಷಕರ ನೇಮಕಾತಿಯಲ್ಲಿ ಮೊದಲು ನೀವು ಗೌರ್ಮೆಂಟ್ದವ್ರು ಏನು ಹೇಳಿದ್ರಿ, BCom ಆದವರಿಗೆ, TET ಆದವರಿಗೆ, CET ಆದವರಿಗೆ, ಆಯಾ ಇಲಾಖೆಗಳಿಗೆ ಉದ್ಯೋಗಗಳನ್ನು ಪಡಿಬೇಕನ್ನೋರಿಗೆ ನೀವು ಯಾವ ಮಾನದಂಡಗಳನ್ನು ಹಾಕಿ ಕೋರ್ಸ್ಗಳನ್ನು ಪ್ರಾರಂಭ ಮಾಡಿದ್ರು, ಆ ಎಲ್ಲ ಕೋರ್ಸ್ಗಳನ್ನು ಕೂಡ ಅವರು ಪಾಸ್ ಮಾಡಿದರೂ ಕೂಡ ಅವರಿಗೆ ನೀವು ಅದನ್ನು ಮಾಡಿಲ್ಲ, ಇದನ್ನು ಮಾಡಿಲ್ಲ, ಹಾಗೆ ಹೀಗೆ ಅನ್ನುವಂಥ ಒಂದು ಸಬೂಬನ್ನು ಹೇಳಿ ಅವರನ್ನು ನೌಕರಿಯಿಂದ ವಂಚಿತರನ್ನಾಗಿ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಯನ್ನು ಕೂಡ ನಾನು ಹಾಕ್ತಾ ಇದ್ದೇನೆ. ಆಮೇಲೆ ಚಿತ್ರಕಲಾ ಶಿಕ್ಷಕರನ್ನು ಕೂಡ ತುಂಬಿಕೊಂಡಿಲ್ಲ, ಹಾಗೂ ದೈಹಿಕ ಶಿಕ್ಷಕರನ್ನು ತೆಗೆದುಕೊಂಡಿಲ್ಲ, ಹಿಂದಿ ಶಿಕ್ಷಕರನ್ನು ತೆಗೆದುಕೊಂಡಿಲ್ಲ. ಮತ್ತು ಯಾರನ್ನ ತೆಗೆದುಕೊಳ್ತೀರಿ ನೀವು? ಯಾಕಂದರೆ ನೀವೇ ಹಾಕಿರ್ತಕ್ಕಂಥ ಮಾನದಂಡಗಳನ್ನು ಅನುಸರಿಸಿಯೇ ಅವರು ಪರೀಕ್ಷೆಗಳನ್ನು ಬರೆದು ಪಾಸು ಮಾಡಿ ಸರ್ಕಾರ ಹೇಳಿರ್ತಕ್ಕಂಥ ಎಲ್ಲ ಪರೀಕ್ಷೆಗಳನ್ನು ಪಾಸು ಮಾಡಿ ಅವರು
ನಾವು ಸಮರ್ಥರಿದ್ದೇವೆ ಅನ್ನುವಂಥದ್ದನ್ನು ಸಾಬೀತುಪಡಿಸಬೇಕಾದ್ರೆ ನೀವು ನೂರಾರು ಮತ್ತೆ ಅವುಗಳಿಗೆ ರಗಳೆಗಳನ್ನು ತರ್ತಾ ಇರೋದು ಆ ಒಬ್ಬ ಆಕಾಂಕ್ಷಿಗಳಿಗೆ ಎಷ್ಟೊಂದು ಕಷ್ಟ ಆಗ್ತೈತಿ. ಅವರು ವಿದ್ಯಾಭ್ಯಾಸ ಮಾಡುವ ಸಂದರ್ಭದಲ್ಲಿ ವಾರಾನ್ನ ಅದು ಎಲ್ಲೋ ಯಾರೋ ಊಟ ಹಾಕುವಾಗ ಕಿಲೋಮೀಟರ್ ಗಂಟಲೆ ನಿಂತು ಅಲ್ಲಿ ಊಟ ಮಾಡಿ ಬಂದು ಪರೀಕ್ಷೆಯನ್ನು ಬರೆದಿರ್ತಕ್ಕಂಥವ್ರು ಮತ್ತು ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ಲಕ್ಷಾಂತರ ಜನರು ನಮ್ಮ ನಡುವೆ ನಾವು ನೋಡಿದ್ದೇವೆ ಮತ್ತು ಕೇಳಿದ್ದೇವೆ ಕೂಡ. ಅದನ್ನು ಕೂಡ ಸಾಬೀತುಪಡಿಸಬೇಕಂತಂದರೆ ನೀವು ಕೇಳಿದರೆ ನಾನು ಅದನ್ನು ಸಾಬೀತು ಕೂಡ ಪಡಿಸಲಿಕ್ಕೆ ಸಮರ್ಥನಿದ್ದೇನೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸರ್ಕಾರಗಳಿಗೆ ಹೇಳಲಿಕ್ಕೆ ಬಯಸಿದ್ದೇನೆ. ಆಮೇಲೆ ಹೀಗೆ ಮಾಡೋದ್ರಿಂದ ಉದ್ಯೋಗಾಕಾಂಕ್ಷಿಗಳಿಗೆ ಎಷ್ಟೊಂದು ತೊಂದರೆ ಆಗ್ತೈತಿ. ಅವರ ಬಾಳಿನಲ್ಲಿ ನೀವು ಬಿರುಗಾಳಿಯನ್ನೇ ಎಬ್ಬಿಸಿದ್ದೀರಿ ಅನ್ನುವಂಥ ಭಾವನೆಗಳು ಕೂಡ ಸ್ಪಷ್ಟವಾಗಿ ಗೋಚರಿಸ್ತಾ ಇವೆ. ಹಾಗಿರುವಾಗ ಲಕ್ಷಾಂತರ ಪೋಸ್ಟ್ಗಳು ಖಾಲಿ ಇವೆ. ಆ ಪೋಸ್ಟ್ಗಳನ್ನು ಖಾಲಿ ಇದ್ದಂಥ ಪೋಸ್ಟ್ಗಳನ್ನು ಭರ್ತಿ ಮಾಡಿಕೊಳ್ಳುವುದು ಯಾವಾಗ ಮತ್ತು ನೀವು ಸರ್ಕಾರ ಸಮರ್ಪಕವಾಗಿ ಸಾರ್ವಜನಿಕರಿಗೆ ನೀವು ಸೇವೆಯನ್ನು ಸಲ್ಲಿಸುವುದು ಯಾವಾಗ ಅನ್ನುವಂಥ ಪ್ರಶ್ನೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹಾಕಲಿಕ್ಕೆ ಬಯಸಿದ್ದೇನೆ. ಹಾಗಿರುವಾಗ ನಾನು ಯಾವತ್ತೂ ಕೂಡ ಬೆಂಕಿ ಬಿರುಗಾಳಿಯ ಮೂಲಕ ನೊಂದವರ ಪರವಾಗಿ ಹಾಗೂ ಕಷ್ಟದಲ್ಲಿ ಇರುವಂಥವರ ಪರವಾಗಿ, ಜೊತೆಗೆ ನಿರುದ್ಯೋಗಿ ಪದವೀಧರರ ಪರವಾಗಿ ಹಾಗೂ ರೈತರ ಪರವಾಗಿ ನನ್ನ ಒಂದು ಎಲ್ಲ ಸಂಚಿಕೆಗಳನ್ನು ಕೂಡ ನಾನು ಮುಂದಿನ ದಿನಗಳಲ್ಲಿ ಮಾಡಲಿಕ್ಕೆ ಬಯಸಿದ್ದೇನೆ. ಆ ನಿಟ್ಟಿನಲ್ಲಿ ಯಾವುದೇ ಒಂದು ಕುಂದುಕೊರತೆಗಳಾಗದಂತೆ ಸಮರ್ಪಕವಾದ ಆಡಳಿತವನ್ನು ನೀಡೋದಾದರೆ ನೀಡಿ, ಇಲ್ಲ ಅಂತಂದರೆ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು ಅನ್ನುವಂಥ ಒಂದು ಫರಮಾನನ್ನು ಕೂಡ ನಾನು ಸಾರ್ವಜನಿಕರ ಪರವಾಗಿ ಹಾಕಲಿಕ್ಕೆ ಸರ್ಕಾರಗಳಿಗೆ ಬಯಸಿದ್ದೇನೆ. ಅದನ್ನು ಬಿಡ್ತೀರಿ, ನೀವು ಏನೇನೋ ಹೇಳ್ತೀರಿ, ಏನೇನೋ ಮಾತಾಡ್ತೀರಿ. ಈಗ ನೋಡಿ, ಶಿಕ್ಷಕರ ಒಂದು ನೇಮಕಾತಿ ಸಂದರ್ಭದಲ್ಲಿ 200 ಅಂಕಗಳನ್ನು ತೆಗೆದು ಈಗ 400 ಅಂಕಗಳನ್ನು ನೀವು ಹಾಕಿದ್ದೀರಿ. ಹೇಗೆ ಅವರು ಪರೀಕ್ಷೆ ಬರೀಬೇಕು? ಅವರು ತಯಾರಿ ಮಾಡಿಕೊಂಡಿದ್ದೇನೆ 200 ಅಂಕಗಳ ಒಂದು ವಿಷಯವಾಗಿ. 400 ಅಂಕಗಳನ್ನು ನೀವು ಹಾಕಿದರೆ ಅವರು ಯಾವ ರೀತಿ ಬರೀಬೇಕು? ಅವರ ಒಂದು ಮನಸ್ಸಿನ ತೊಳಲಾಟವನ್ನು ಸರ್ಕಾರಗಳು ಅರ್ಥ ಮಾಡ್ಕೊಳ್ಳದಿದ್ದರೆ ಏನು ಅನ್ಬೇಕು ನಿಮಗೆ? ಯಾಕಂದರೆ ನೀವು ಸಮರ್ಪಕವಾದ ರಾಜಕಾರಣವನ್ನು ಮಾಡಿರಿ, ತಪ್ಪಿಲ್ಲ. ಆದರೆ ನೀವು ವಿದ್ಯಾರ್ಥಿಗಳ ಜೊತೆಗೆ, ಉದ್ಯೋಗಾಕಾಂಕ್ಷಿಗಳ ಜೊತೆಗೆ ಹಾಗೂ ಸಾರ್ವಜನಿಕರ ಜೊತೆಗೆ ಚೆಲ್ಲಾಟವನ್ನು ಆಡಿಸುವುದು ನಿಲ್ಲಿಸಬೇಕು. ಜೊತೆಗೆ ಇನ್ನೊಂದು ವಿಷಯವನ್ನು ನಾನು ಹೇಳಲೇಬೇಕು. ಅದೇನಂತಂದರೆ, ಅಂಗವಿಕಲರಿಗೆ ಶಾಸನವನ್ನು ಈಗ ಸ್ಥಗಿತಗೊಳಿಸಲಾಗಿದೆ ಅನ್ನುವಂಥ ಸುದ್ದಿಗಳು ಕೂಡ ಬರ್ತಾ ಇವೆ. ಆ ಅಂಗವಿಕಲರಿಗೆ ಹಾಗೂ ಕುರುಡರಿಗೆ, ಕುಂಟರಿಗೆ ಹಾಗೂ ಇನ್ನೂ ಏನೇನು ಅಂಗವಿಕಲತೆಯನ್ನು ಅನುಭವಿಸಿರ್ತಕ್ಕಂಥ ಒಬ್ಬ ನಿಷ್ಪಾಪಿ ಜನರಿಗೂ ಕೂಡ ನೀವು ಅನ್ಯಾಯವನ್ನು ಮಾಡಬೇಡ್ರಿ, ಅವರಿಗೂ ಕೂಡ ನೀವು ನ್ಯಾಯವನ್ನು ಒದಗಿಸಿ ಕೊಡ್ರಿ ಅನ್ನುವಂಥ ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಬೆಂಕಿ ಬಿರುಗಾಳಿ ಇದು ಎಲ್ಲರ ಚಾನಲ್ಲು. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರತಕ್ಕಂಥ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚ್ಕೊಳ್ರಿ ಅಂತ ಹೇಳ್ತಾ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನನ್ನ ನಮಸ್ಕಾರ.